ಈ ಬಿಡದಿ ಟೌನ್ಶಿಪ್ ವಿಚಾರ ಇದೆಯಲ್ಲ, ರಾಜ್ಯದಲ್ಲಿ ಭಾರಿ ಚರ್ಚೆ ನಡೀತಾ ಇದೆ. ಬಿಡದಿಯಲ್ಲಿ ನಿನ್ನೆ ಏನೇನಾಯಿತು ನಿಮ್ಮೆಲ್ಲವೂ ಗೊತ್ತೇ ಇದೆ. ಇವತ್ತು ಕೂಡ ಬಿಡದಿಯಲ್ಲಿ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸರ್ಕಾರ ರೈತರ ನಡುವೆ ಟೌನ್ಶಿಪ್ ಸಮರ ನಡೀತಾ ಇದೆ. ಬೈರಮಂಗಲದಲ್ಲಿ ಮುಂದುವರೆದಿದೆ ರೈತರ ಹೋರಾಟ. ಭೂಸ್ವಾಧೀನ ವಿರೋಧಿಸಿ ಅನ್ನದಾತರ ಪ್ರತಿಭಟನೆ ನಡೀತಾ ಇದೆ. ಅಲ್ಲಿ ಪ್ರತಿಭಟನೆಯಲ್ಲಿ ಸಾವಿರಾರು ಅನ್ನದಾತರು ಭಾಗಿಯಾಗಿದ್ದಾರೆ. ಪ್ರಾಣ ಕೊಡ್ತೀವಿ ಆದರೆ ಭೂಮಿ ಕೊಡಲ್ಲ ಅಂತ ಹೇಳಿ ಘೋಷಣೆ ಕೂಗ್ತಾ ಇದ್ದಾರೆ ರೈತರು. ನಮಗೆ ಭೂಮಿ ಮೇಲೆ ನಮ್ಮದೇ ಆದ ಸೆಂಟಿಮೆಂಟ್ಗಳಿದ್ದಾವೆ, ಏಕಾಏಕಿ ಬಂದು ನೀವು ಭೂಮಿ ಕೇಳಿದ್ರೆ ಕೊಡೋಕ್ಕಾಗಲ್ಲ ಅಂತಿದ್ದಾರಲ್ಲ ರೈತರು. ಭೂ ಸ್ವಾಧೀನ ಕೈ ಬಿಡುವಂತೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಟೌನ್ಶಿಪ್ ಕೈ ಬಿಡದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ ಬಿಡದಿಯ ರೈತರು. ಬೈರಮಂಗಲ ಇನ್ನುಳಿದಿರ್ತಕ್ಕಂಥ ಹಳ್ಳಿಗಳಲ್ಲಿ ಪ್ರತಿ ಹಳ್ಳಿಯಲ್ಲೂ ಕೂಡ ಪ್ರೊಟೆಸ್ಟ್ ನಡೀತಾ ಇದೆ. ನಿನ್ನೆ ಅಧಿಕಾರಿಗಳು ಏಕಾಏಕಿ ಭೂಮಿಯನ್ನು ಅಳತೆ ಮಾಡೋದಕ್ಕೆ ಹೋದರು. ರೈತರ ಆಕ್ರೋಶದಿಂದ ಪೊರಕೆ ಸೇವೆ ಮಾಡಿ ಕಳಿಸಿದ್ರು ಅವ್ರನ್ನ ವಾಪಸ್. ಅವರ ಪರ್ಮಿಷನ್ನ ತೆಗೆದುಕೊಳ್ಳದೆ ಹೋಗಿ ಭೂಮಿಯನ್ನು ಅಳತೆ ಮಾಡೋದಕ್ಕೆ ಅಧಿಕಾರಿಗಳು ಹೋಗಿದ್ರು. ರೈತರು ರೊಚ್ಚಿಗೆದ್ದು ಅವರ ಆಕ್ರೋಶವನ್ನು ಹೊರಹಾಕಿಬಿಟ್ರು. ನಿನ್ನೆ ಪೊರಕೆ ಕಲ್ಲಿನಿಂದ ಕೈಗೆ ಏನು ಸಿಗುತ್ತೋ ಅದನ್ನು ತಗೊಂಡು ಹೊಡೆದು ಅವ್ರನ್ನ ವಾಪಸ್ ಅಲ್ಲಿಂದ ಕಳಿಸಿದ್ರು. ಇವತ್ತು ಕೂಡ ಬಿಡದಿಯಲ್ಲಿ ಅದೇ ಆಕ್ರೋಶದಿಂದ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅದೇ ಆಕ್ರೋಶದಿಂದ ನಮ್ಮ ಭೂಮಿ ನಾವು ಕೊಡೋದಿಲ್ಲ, ಕೋಟಿ ರೂಪಾಯಿ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಸ್ವಾಮಿ, ನಮ್ಮ ಭೂಮಿ ಇದೆ, ನಮ್ಮ ಸೆಂಟಿಮೆಂಟ್ ನಮ್ಮ ಭಾವನೆಗಳಿದ್ದಾವೆ, ನಮ್ಮ ಪೂರ್ವಜರು ಬಿತ್ತಿ ಬೆಳೆದಿರ್ತಕ್ಕಂಥ ಭೂಮಿ ಅದು, ಬಿಟ್ಟು ಕೊಡೋದಕ್ಕಾಗೋದಿಲ್ಲ ನೀವು ಹೇಳಿದ ತಕ್ಷಣ. ನಮಗೆ ನಿಮ್ಮ ಡೆವಲಪ್ಮೆಂಟ್ ಎಲ್ಲ ಬೇಕಾಗಿಲ್ಲ, ನಮ್ಮ ಭೂಮಿ ನಮಗೆ ಬೇಕು. ನಾವಲ್ಲಿ ವಿವಿಧ ರೀತಿಯ ಕೃಷಿಯನ್ನು ಮಾಡ್ತೀವಿ, ಎಲ್ಲವನ್ನ ಬೆಳಿತೀವಿ. ಅಂಥ ಭೂಮಿಯನ್ನು ನೀವು ಬರಡು ಭೂಮಿ ಅಂತ ಹೇಳಿ ಹೇಗೆ ಹೇಳ್ತಿದ್ದೀರಿ ಅಂತ ಹೇಳಿ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಅಷ್ಟೇ ಅಲ್ಲಿ ಪ್ರೊಟೆಸ್ಟನ್ನು ಮಾಡಿದ್ರು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಎಲ್ಲರೂ ಕೂಡ ಆಕ್ರೋಶಗೊಂಡಿದ್ದಾರೆ. ಏನಾದರೂ ಅಳತೆ ಮಾಡೋಕ್ಕೆ ಬಂದರೆ ನಾವಂತೂ ಬಿಡೋದಿಲ್ಲ, ನಿನ್ನೆ ಏನು ಮಾಡಿದ್ವು ಅದನ್ನೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿನ್ನೆ ಕೆಲವು ರೈತರ ಮೇಲೆ FIR ಕೂಡ ದಾಖಲಾಗಿದೆ ಅಂತೆ. ರೈತರ ಭೂಮಿಯನ್ನು ಕಸಿದುಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಿ. ರೈತರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ನಿನ್ನೆ ಏನು ಆಕ್ರೋಶವನ್ನು ವ್ಯಕ್ತಪಡಿಸಿ ಕಾರ್ ಮೇಲೆಲ್ಲ ಹಲ್ಲೆ ಮಾಡಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವ್ರ ಮೇಲೆ FIR ಆಗಿದೆ. ಅದಕ್ಕೂ ಕೂಡ ವಿರೋಧ ವ್ಯಕ್ತವಾಗ್ತಿದೆ. ರೈತರ ಮೇಲೆ FIR ಯಾಕೆ ಮಾಡಿದ್ದೀರಿ ಅಂತ ಹೇಳಿ. ಬಟ್ ಈ ಎಲ್ಲ ವಿರೋಧದಲ್ಲೂ ಕೂಡ ಸರ್ಕಾರ ಇದನ್ನು ಕೈ ಬಿಡುವಂಥ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. DK ಶಿವಕುಮಾರ್ ಅವರು ಪಣ ತೊಟ್ಟು ನಿಂತು ಬಿಟ್ಟಿದ್ದಾರೆ, ನಾನು ಸ್ವಾಭಿದಿನ ಪಡಿಸ್ಕೊಂಡೆತ್ತಿರ್ತೀನಿ ಅಂತ ಹೇಳಿ. ಈಗ ನೋಡಿ, ಸದ್ಯಕ್ಕಿರುವ ಮಾಹಿತಿ ಪ್ರಕಾರ ಒಂದು 40% ರೈತರು ಒಪ್ಕೊಂಡಿದ್ದಾರೆ, 60% ಒಪ್ಕೊಂಡಿಲ್ಲ ಅಂತ ಹೇಳಿ. ಬಟ್ ಅದೇನು ಕನ್ಫರ್ಮ್ ಇಲ್ಲ. ಎಲ್ಲ ರೈತರು ಅಲ್ಲಿ ವಿರೋಧ ಮಾಡೋ ರೀತಿಯೇ ಕಾಣ್ತಾ ಇದೆ. ಎಸ್ ವೀಕ್ಷಕರೇ, ಇವತ್ತು ಏನು ಪ್ರೊಟೆಸ್ಟ್ ನಡೀತಲ್ಲ ಬಿಡದಿ ಮತ್ತು ಸುತ್ತಮುತ್ತ, ಲಿಟ್ರಲಿ ನಮ್ಮ ಪ್ರತಿನಿಧಿಗಳು ಫೀಲ್ಡಿಗೆ ಇಳಿದಿದ್ರು. ಇವತ್ತು ಫೀಲ್ಡಿಗೆ ಇಳಿದು ರೈತರ ಸಮಸ್ಯೆಯನ್ನು ಕೇಳಿದ್ರು. ಯಾಕೆ ನೀವು ಈ ರೀತಿಯ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ, ಯಾಕೆ ಬಿಟ್ಕೊಡ್ತಾ ಇಲ್ಲ, ಸರ್ಕಾರ ಒಳ್ಳೆ ಅಮೌಂಟ್ ಕೊಟ್ಟರೆ ಯಾಕೆ ಬಿಟ್ಕೊಡ್ತಾ ಇಲ್ಲ ಅಂತ ಹೇಳಿ ಲಿಟ್ರಲಿ ನಮ್ಮ ಪ್ರತಿನಿಧಿ ಪ್ರವೀಣ್ ರಾವ್ ಮತ್ತು ವಿನೋದ್ ಇಬ್ಬರು ಪ್ರತಿನಿಧಿಗಳು ಫೀಲ್ಡಿಗೆ ಇಳಿದಿದ್ರು. ಫೀಲ್ಡಿಗೆ ಇಳಿದು ಅವರ ರೈತರ ಕಷ್ಟಗಳನ್ನು ಕೇಳಿದ್ರು. ನೋಡ್ಕೊಂಬನ್ನಿ ಅಲ್ಲಿ ಏನೇನಾಗಿದೆ ಅಂತ ಹೇಳಿ. ಮತ್ತು ರೈತರ ನಡುವೆ ಏರ್ಪಟ್ಟಿರ್ತಕ್ಕಂಥದ್ದು, ಅನ್ನದಾತ ಇವತ್ತು ನೋವಿನಲ್ಲಿದ್ದಾನೆ, ಸಂಕಟದಲ್ಲಿದ್ದಾನೆ, ತನ್ನ ಭೂಮಿಯನ್ನ ಉಳಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ 491 ದಿವಸಗಳಿಂದ ಇವತ್ತು ಪ್ರತಿಭಟನೆಯನ್ನ ಅವರು ನಡೆಸ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲೇ ಸರ್ವೆಗೆ ಬಂದಂತಹ ಅಧಿಕಾರಿಗಳ ನಡುವೆ ಮತ್ತು ರೈತರ ನಡುವೆ ಒಂದು ಸಂಘರ್ಷ ಏರ್ಪಟ್ಟಿರುವಂಥದ್ದು. ಎಲ್ಲ ರೈತ ಮಹಿಳೆಯರು ನಮ್ಮ ಜೊತೆಯಲ್ಲಿ ಕೂತಿದ್ದಾರೆ. ಸಂಪೂರ್ಣ ನ್ಯೂಸ್, ನೊಂದವರ ಧ್ವನಿಯಾಗಿರುವಂಥ ಸಂಪೂರ್ಣ ನ್ಯೂಸ್ ಅವರೆಲ್ಲರ ನೋವಿಗೆ ಧ್ವನಿಯಾಗ್ತಾ ಇದೆ. ಅವ್ರನ್ನ ಮಾತಾಡ್ಸೋಣ, ಅವ್ರು ಏನೇನು ಹೇಳ್ತಾರೆ ಎಲ್ಲವನ್ನು ಕೂಡ ಕೇಳೋಣ. ನಮಸ್ಕಾರ ಅಮ್ಮ, ಇವತ್ತು ನಿಮ್ಮ ಗ್ರಾಮಕ್ಕೆ ಬಂದಿದ್ದೇವೆ. ನೋಡ್ತಾ ಇದ್ದೀರಿ ನೀವು, ದಿನನಿತ್ಯ ಕೂಡ ನಿಮ್ಮ ಹೋರಾಟದ ಬದುಕಾಗೋಗಿದೆ. ನೀವು ಏನು ಹೇಳ್ತೀರಾ ಈ ಸಂದರ್ಭ? ಏನು ಹೇಳೋದು ಸರ್, 1 ವರ್ಷದ ತವಿಂದ ನಾವು ಮನೆ ಕೆಲಸಗಳು ರೇಷ್ಮೆ ಇಡ್ತೀವಿ, ನಾವು ನೋಸ್ಗಳು ಎಲ್ಲ ನೋಡೋದು, ಬಂದಿಲ್ಲಿ ಹೋರಾಟ ಮಾಡೋದು. 1 ವರ್ಷದ ತವಿಂದ ಕೂತ್ಕೊಂಡು ಹೋರಾಟ ಮಾಡ್ತಿದ್ವಿ. ನಮ್ಮ ಮಾತಿಗೆ ನಮ್ಮ ಹೋರಾಟಕ್ಕೆ ಏನು ಕಿಂಚಿತ್ತು ಬೆಲೆ ಇಲ್ಲ. 15 ದಿವಸದಿಂದ 20 ದಿವಸದಿಂದ ಹೋರಾಟ ಮಾಡೋರಿಗೆ ಅವ್ರಿಗೆ ಬೆಲೆ ಕೊಟ್ಟು ನೆನ್ನೆ JMC ಕಳಿಸಿದ್ದಾರೆ. ನಾವು ಬೇಡ, ನಾವು ಮನವಿ ಶಾಸಕರು ಮನೆ ಕೊಟ್ಟಿದ್ವಿ, DC ಮನವಿ ಕೊಟ್ಟಿದ್ವಿ, ಯಾವುದಕ್ಕೆ ಆ ಮನವಿಗಳಿಗೆ ಯಾವುದಕ್ಕೂ ಬೆಲೆ ಇಲ್ದರೆ ನೆನ್ನೆ JMC ಕಳಿಸಿದ್ರು. ನಾವು ಬಂದು ಇಲ್ಲಿ ಹೋರಾಟ ಮಾಡಿಕೊಂಡು ರೋಡಲ್ಲಿ ಕೂತಿದ್ವಿ. ಪೊಲೀಸ್ನವ್ರು ಬಂದರು ಮನವೊಲಿಸೋ ಥರ ನಮ್ಮ ಜೊತೆ ಮಾತಾಡ್ತಿದ್ರು. ಮಾತಾಡಿದ್ಮೇಲೆ ಅವ್ರು ಏನು ಮಾಡವ್ರೆ, ಸರ್ಕಾರಿ ಅಧಿಕಾರಿಗಳು ಅಂದರೆ ನಮ್ಗೆ ಗೌರವ ಇದೆ, ಗೌರವ ಇಲ್ಲ ಅಂತಲ್ಲ, ಅವ್ರ ಗೌರವಯುತವಾಗಿ ಅವರು ನಡ್ಕೋಬೇಕು.
ನಾವು ನಮ್ಮ ಜೊತೆ ಪೊಲೀಸ್ನವ್ರು ಮನವೊಲಿಸ್ಬೇಕಾದ್ರೆ ಅವರು ಸೈಡಿಂದ ಬಂದು ಕದ್ದುಮರೆಯಾಗಿ ಅವರು ಸರ್ವೆ ಮಾಡುವಂಥದ್ದು ಏನಿತ್ತು ಸರ್ ಅವಶ್ಯಕತೆ? ನಮ್ಮ ಕೋಪ ಬಂತು, ನಾವು ಕೈಲಿ ಪರ್ಕೆಗಳ್ಕೊಂಡು ಪ್ರತಿಭಟನೆ ಮಾಡ್ತಿದ್ವಿ. ಓಡಾಡ್ಸೋದಂತೂ ನಿಜ, ಅದು ಸರಿ ಅಂತ ನಾವು ಸುಳ್ಳು ಅಂತ ನಾವು ಹೇಳಲ್ಲ, ಅದು ನಿಜನೇ. ಅದನ್ನು ಅವರೇ ಇದಕ್ಕೆ ಅವರೇ ತಂದ್ಕೊಂಡದ್ದು, ಆ ತಪ್ಪನ್ನ ಅವರೇ ಮಾಡೋದು, ಅದಕ್ಕೆ ರಿಯಾಕ್ಷನ್ ಕೊಟ್ಟ ನಾವು ಅಷ್ಟೇ. ಈಗ ನೀವು ಪರಕೆಯಿಂದ ಎಲ್ಲ ಅವ್ರ ಮೇಲೆ ಹಲ್ಲೆ ಮಾಡಿದ್ರಿ ಅಂತ ಹೇಳಿ ಇವತ್ತು ಏನು ಹೇಳ್ತಾ ಇದ್ದಾರೆ, ನೀವೆಲ್ಲ ಕೂಡ ಪರಕೆ ಹಿಡ್ಕೊಂಡೇ ಪ್ರತಿಭಟನೆ ಮಾಡ್ತಾ ಇದ್ರ ಅಂತ? ಪ್ರತಿಭಟನೆ ಮಾಡ್ತಿದ್ವಿ, ನಾವು ಎಚ್ಚರಿಕೆ ಕೊಡ್ತಿದ್ವಿ. ನಮಗೆ ಸರ್ವೆ JMC ಮಾಡಕ್ಕೆ ಏನಾದ್ರು ಬಂದ್ರೆ ನಾವು ಪರ್ಕೆಲ್ಲ ನಾವು ಹೊಡೆದಕ್ಕೆ ಓಡಿಸ್ತೀವಿ ಅಂತಾನೆ ನಾವು ಮೊದಲೇ ಹೇಳಿದ್ವಿ. ನಾವು ಹೇಳಿದ್ರು ಕೂಡ ಅವ್ರು ಅದೇ ಕೆಲಸ ಮಾಡಕ್ ಬಂದ್ರು, ನಾವು ಓಡಾಡ್ಸೋದಂತೂ ನಿಜ ಸರ್. ರೂಪ ಅಂತ ನೋಡಿ, ಇಲ್ಲೆಲ್ಲ ಸಾಕಷ್ಟು ಮಹಿಳೆಯರು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಪ್ರತಿನಿತ್ಯ ಕೂಡ ಪಾಪ ಅವರು ದಿನನಿತ್ಯ ಇಲ್ಲಿ ಈ ಗದ್ದೆಗಳಲ್ಲಿ ಕೆಲಸ ಮಾಡುವಂಥದ್ದು, ಹಸುಗಳನ್ನು ಸಾಕುವಂಥದ್ದು, ಅದೇ ಕೆಲಸ ಮಾಡಿಕೊಂಡು ಇವತ್ತು ಅನ್ನದಾತರಾಗಿ ಇಡೀ ನಾಡಿಗೆ ಅವರು ಕ್ಷೀರವನ್ನು ತಲುಪಿಸ್ತಾ ಇರ್ತಕ್ಕಂಥ ಮಹಿಳೆಯರೆಲ್ಲರೂ ಕೂಡ ಇಲ್ಲಿದ್ದಾರೆ. ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ನೋಡಿ, ಇವರು ಕೂಡ ಬಂದರು, ಈಗ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಹೇಳಿಯಮ್ಮ, ಈಗ ನಿಮ್ಮ ಗ್ರಾಮದಲ್ಲಿ ಈ ರೀತಿ ನಡೀತಾ ಇರ್ತಕ್ಕಂಥದ್ದು, ಬಿಡದಿ ಟೌನ್ಶಿಪ್ ಮಾಡ್ತೇವೆ ಅಂತ ಹೇಳಿ ಈ ಎಲ್ಲ ಬರಡು ಭೂಮಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ, ಹೌದಾ? ಇದು ನಿಜವಾಗ್ಲೂ ಬರಡು ಭೂಮಿ ಅಂತ ನೋಡೇ ಇಲ್ವಲ್ಲ ಸರ್? ಅವ್ರು ಬಂದು ನೋಡಿದ್ರಲ್ವ ಸರ್, ಅವ್ರ ಕಣ್ಣು ಕಾಣಿಸೋದು. ಅವರೆಲ್ಲೋ ಕುತ್ಕೊಂಡು ನಾವು ಸಿಟಿ ಮಾಡ್ತೀವಿ, ನಾವು ನಡ್ಮನೆ ಸಿಟಿ ಮಾಡ್ತೀವಿ ಅಂದರೆ ಎಲ್ಲಾಗುತ್ತೆ ಸರ್? ಬಂದು ನೋಡಬೇಕು. ರೈತರು ಎಷ್ಟು ಕಷ್ಟಪಟ್ಟು ಯಾವ ಥರ ಗಿಡ ಮರಗಳು ಬೆಳೆದಿದ್ದಾರೆ ಎಲ್ಲನೂ ನೋಡಬೇಕು. ಅದ್ಯಾರು ಕಾಣಿ ಹೇಳಿದ್ರಂತಲ್ಲ, 24 ಜನ ಒಪ್ಕೊಬಿಟ್ಟಿದ್ದಾರೆ ಅಂತ ನಮ್ಮ ಇದರಲ್ಲಿ ಸಿಟಿಗೆ ಮಂಡಳಿಲಿ. ಯಾರು ತೋರಿಸ್ಬೇಕು? ಅವ್ರು ಬಂದು 3 ಜನ ಒಪ್ಪಿಲ್ಲ ಅಂದವ್ರೆ, ಅವ್ರು ಕರ್ಸ್ಬೇಕು. ನೀವು 24 ಜನ ಯಾರಿದ್ದಾರೆ ಅಂತ ತೋರಿಸ್ಲೇಬೇಕು. ಅದೆಂಗೆ ಹೇಳಿದ್ರು ನಮ್ಮ ಮೇಲೆ? ನಾವು ಇರೋದೇನೆ 7 ಮನೆ ಇದ್ದೀವಿ, ಅದರಲ್ಲಿ ಎಷ್ಟು ಜನ ಇರ್ಬೋದು? 7 ಮನೇಲಿ ಎಲ್ಲ ಒಂದೇ ಕುಟುಂಬ. ಹಂಗಾದ್ಮೇಲೆ ಅದೆಂಗೆ ಹೇಳಿದ್ರು 24 ಸೀಟು ಹೋಗಿದ್ದಾರೆ ಅಂತ ಒಪ್ಕೊಂಡಿದ್ದಾರೆ ಪರ ಅಂತ? ಈಗ ನೀವು ಮಂಡಲಹಳ್ಳಿಯಲ್ಲಿ ಎಷ್ಟು ಮನೆಗಳಿದಾವೆ ಮತ್ತು ಎಷ್ಟು ಜನ ನೀವು ರೈತರು ಇಲ್ಲಿ ಇದು ಮಾಡ್ತಾ ಇದ್ದೀರಿ, ಕೃಷಿ ಮಾಡ್ತಾ ಇದ್ದೀರಿ? ಒಂದು 40 ಜನ ಇರ್ಬೋದು ಸರ್, ಮಕ್ಕಳು ಎಲ್ಲ ಸೇರಿ. ಮನೆಗಳು 7 ಮನೆ ಇದೆ, ಎಲ್ಲ ಸ್ವಂತ ಅಣ್ಣ ತಮ್ಮಂದಿರೇ ಇರೋದು. 7 ಮನೆನೂ ವಿರೋಧ ಇದೆ. 7 ಮನೆನೂ ವಿರೋಧ ಇದೆ. ಪರ ಇರೋರು ಯಾರು ಅಂತ ಅವ್ರು ತೋರಿಸ್ಬೇಕು. ಬಂದು ಬರೀ 3 ಜನ ಇರೋದು ಅಂತ ಹೇಳಿದಾರಲ್ಲ, ಅವ್ರು ತೋರಿಸ್ಬೇಕು, ಕರ್ಕೊಬರ್ಬೇಕು ಅವರು. ನಮ್ಮ ಮಂಡಳಿಲಿ ಎಷ್ಟು ಜನ ಇದ್ದಾರೆ ಅಂತ ಪರ ಇರೋರನ್ನ. ಮತ್ತು ನಮ್ಗೆ ಇದು ಭೂಮಿ ನಮ್ಮಕ್ಕೂ ನಾವು ಕೊಡೋದಿಲ್ಲ ಸರ್. ಈ ಸಿಟಿಗೆ ನಮಗೆ ಒಪ್ಪಿಗೆ ಇಲ್ಲ. ನಮಗೆ MSC ಯಾವ ಸರ್ವೇನೂ ಬೇಡ. ನಮಗೆ ನಮ್ಮ ಭೂಮಿ ಬಿಟ್ಟರೆ ಸಾಕಾಗಿದೆ. ನಾವು ಈ ಧರಣಿ ಮಾಡೋದು ಈ ಬೀದಿಗೆ ತಂದು ನಿಲ್ಲಿಸಿದ್ದಾರೆ ಸರ್ ನಮ್ಮ ರೈತರನ್ನ. ಯಾಕೆ ಸರ್ ಈಗೆಲ್ಲ ಗೋಳಿಕೋತಾ ಇದ್ದಾರೆ? ಸರ್ಕಾರ ರೈತರ ಮೇಲೆ ಮಾತ್ರ ಕೇಸ್ ಆಗ್ತೈತಲ್ಲ, ಕೇಸ್ ಸರ್ಕಾರದ ಮೇಲೂ ಹಾಕ್ಬೇಕು. ಅದನ್ನೇ ಯಾರು ಹಾಕ್ತಾರೆ? FIRನ ರೈತರ ಮೇಲೆ ಮಾತ್ರ ಹಾಕ್ಬಿಟ್ರು. ಅವರು ಅಲ್ವಾ ಅದು ಮೀರಿ ಇತ್ಕಲ್ವಾ ರೈತರುಗಳು ಈ ಥರ ರೊಚ್ಚಿಗೆದ್ದಿದ್ದು? ಆ ಥರ ಮಾಡಬಾರ್ದಾಗಿತ್ತು ಸರ್. ಅವ್ರದ್ದು ಮಾತ್ರ ತಪ್ಪಿಟ್ಕೊಂಡು ರೈತರ ಮೇಲೆ ಮಾತ್ರ ಹೇಳ್ತಾರಲ್ಲ, ಅದಂಗೆ ಸರ್? ತಪ್ಪಲ್ವ ಸರ್ ಅದು? ನಮಗೆ ನ್ಯಾಯ ಬೇಕೇ ಬೇಕು. ಅದಕ್ಕೋಸ್ಕರ ಇಲ್ಲಿ ಬಂದು ಕೂತಿದ್ದೀವಿ. ಇನ್ನೊಂದು ಬರಡು ಭೂಮಿ ಅಂತಾರ ಸರ್. ಬರಡು ಭೂಮಿ ಆದರೆ ತಿಂಗಳಿಗೆ 6.5 ಲಕ್ಷ ಲೀಟ್ರ್ 7 ಲಕ್ಷ ಲೀಟ್ರ್ ಸರ್ ಸಪ್ಲೈ ಮಾಡೋಕ್ಕಾಗುತ್ತೆ? ತೆಂಗಿನ ಮರ ಬಂದು 7ರಿಂದ 8 ಲಕ್ಷ ತೆಂಗಿನ ಮರ ಐತೆ, ಅಡಿಕೆ ಮರ ಐತೆ. ನಮ್ಮ ಕುಟುಂಬದಲ್ಲೇ 15,000 20,000 ಅಡಿಕೆ ಮರ ಐತೆ ಸರ್, ನಾವು ಫ್ಯಾಮಿಲಿಯಿಂದ. ಅದೆಲ್ಲ ಬರಡು ಭೂಮಿಲಿ ಬೆಳೆಯೋಕ್ಕಾಗುತ್ತೆ ಸರ್? ಅದನ್ನೆಲ್ಲ ರೇಷ್ಮೆ ಇದೆ, ಸೀಮೆ ಹುಲ್ಲು ಹಾಕೋ ತೆಂಗಿನ ಮರದಲ್ಲೇ ಕೆಳಗಡೆ ಸೀಮೆ ಹುಲ್ಲು, ಅಡಿಕೆಗಳಾಗಿರ್ಬೋದು, ರೇಷ್ಮೆ ಆಗಿರ್ಬೋದು, ವಾರ್ಷಿಕ ಬೆಳೆಗಳು ನಾವೆಲ್ಲ ಬೆಳಿತಿರೋದು. ಆ ಬರಡು ಭೂಮಿ ಅವೆಲ್ಲ ಬೆಳೆಯೋಕ್ಕಾಗುತ್ತೆ ಸರ್? ಅದಾದಮೇಲೆ ಅದು ಮೊದಲು ಬರಡು ಭೂಮಿ ಕೃಷಿಕರೇ ಇಲ್ಲ ಅಂತ ಅಂದರು. ಯಾವಾಗ ವಿಡಿಯೋಗಳ ಮೂಲಕ ನಿಮ್ಮಂಥವ್ರ ಮೂಲಕ ಎಲ್ಲ ವಿಡಿಯೋದ ಮೇಲೆ ಸದ್ಯ ನಮ್ಮ ದೃಷ್ಟಿಗೆ ವಿಡಿಯೋ ಅಂತ ಹೇಳಲಿಲ್ಲ, ಅದೊಂದು ತೃಪ್ತಿ ನಮಗೆ ಹೇಳಬೇಕು ಅಂತ ಅಂದರೆ. ಅದು ಕೃಷಿ ಅಂತ ಅಂದು ಬರಡು ಭೂಮಿ ಅದನ್ನೆಲ್ಲ ತೋರಿಸಿದ್ವಿ. ಆಮೇಲೆ ಏನು ಹೇಳಿದ್ರು, ರೆಡ್ ಝೋನ್ ಮಾಡ್ಬಿಡು ಎಲ್ಲ, ಕುಮಾರಸ್ವಾಮಿ ಅವ್ರ ಪಿತಾಮಹ ಅಂತ ಹೇಳಿದ್ರು. ನಿಮ್ಮ ಸರ್ಕಾರದಲ್ಲಿ ಇದ್ದೀರಲ್ಲ ಸರ್, ನಿಮ್ಮದೇ ಎಲ್ಲ ಅಧಿಕಾರ ನಿಮ್ಮ ಕೈಲೇ ಆಯ್ತಲ್ಲ. ರೆಡ್ ಝೋನ್ ಇರೋದನ್ನ ಗ್ರೀನ್ ಝೋನ್ ಮಾಡಿ, ನೀವು ರೈತರಿಗೆ ಒಳ್ಳೇದು ಮಾಡಬೇಕು ಅನ್ನೋದಾದ್ರೆ ಗ್ರೀನ್ ಝೋನ್ ಮಾಡಿ ಸರ್. ಅಧಿಕಾರ ಕೈಲಿ ಇದ್ಕೊಂಡು ಅವ್ರ ಮೇಲೆ ಹೇಳೋದು, ಇವ್ರ ಮೇಲೆ ಹೇಳೋದು ಯಾಕೆ ಸರ್ ಬೇಕು ಅವ್ರಿಗೆ? ಅದು ಇದನ್ನೆಲ್ಲ ರೈತರುಗಳಿಗೆ ಅದು ಒಳ್ಳೇದು ಮಾಡ್ತೀವಿ ಅನ್ನೋದಾದರೆ ಮಾಡ್ಬೋದು ಅವರು. ಅದನ್ನು ಬಿಟ್ಬಿಟ್ಟು ಈ ಥರ ಎಲ್ಲ ಒಪ್ಪದೆ 80% ಅವರೇ, ಅವ್ರು 20% ಅವರೇ, ಅವೆಲ್ಲ ಒಳ್ಳೇದು ಮಾಡೋ ಅಂಥವ್ರು ಯಾರು ಆ ಥರ ಹೇಳ್ಕೆಗಳು? ನಾವು ಸರ್ಕಾರ ಮತ್ತು ರೈತರ ನಡುವೆ ಸಂಘರ್ಷ ಏರ್ಪಟ್ಟಂತಹ ಈ ಬಿಡದಿ ಟೌನ್ಶಿಪ್ನ ಮಂಡಲಹಳ್ಳಿಯಲ್ಲಿದ್ದೇವೆ. ಇಲ್ಲೆಲ್ಲ ಕೂಡ ರೈತ ಮಹಿಳೆಯರು ನಾವೆಲ್ಲ ಕೂಡ ನೋಡಿದ್ದೇವೆ. ಅವರೆಲ್ಲರೂ ಕೂಡ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಈಗಾಗಲೇ
ಸಂಘರ್ಷ, ಸರ್ಕಾರ ಮತ್ತು ರೈತರ ನಡುವೆ ನೇರವಾಗಿರ್ತಕ್ಕಂತಹ ಸಂಘರ್ಷ ಇವತ್ತು ಆರಂಭವಾಗಿ ಹೋಗ್ಬಿಟ್ಟಿದೆ. ಈಗಾಗಲೇ ನಾವು ನೋಡಿದ್ವಿ, ಈ 518 ಎಕರೆ ಜಾಗಕ್ಕೆ ಫೈನಲ್ ನೋಟಿಫಿಕೇಶನ್ ಏನಾಗಿತ್ತು, ಅದರಲ್ಲಿ ಒಂದು ಗ್ರಾಮ ಮಂಡಲಹಳ್ಳಿ. ಆ ಮಂಡಲಹಳ್ಳಿಯಲ್ಲಿ ರೈತರ ಆ ಭೂಮಿಯನ್ನ ಸರ್ವೆ ಮಾಡೋದಕ್ಕೆ ಬಂದಂತಹ ಅಧಿಕಾರಿಗಳ ಮೇಲೆ ಯಾವ ರೀತಿ ಎಲ್ಲ ರೈತರು ಕೂಡ ಆಕ್ರೋಶಗೊಂಡು ಅವರನ್ನ ಇಲ್ಲಿಂದ ಓಡಿಸಿದ್ರು, ಅದೆಲ್ಲವನ್ನು ಕೂಡ ನಾವು ನೋಡಿದ್ದೇವೆ. ಈಗೆಲ್ಲ ಅನೇಕ ರೈತರುಗಳ ಮೇಲೆ ಕೂಡ ಈಗಾಗಲೇ FIR ದಾಖಲಾಗಿದೆ. ಅದೇ ಸ್ಥಳದಲ್ಲಿದ್ದೇವೆ, ಇದೇ ಮಂಡಲಹಳ್ಳಿಯ ಒಂದು ಜಾಗ ನಾವು ನಿನ್ನೆ ನೋಡ್ಬೋದು. ಈ ಸ್ಥಳದಲ್ಲಿ ಎಲ್ಲ ಒಂದು ರೈತರುಗಳು ನಿನ್ನೆ ಎಲ್ಲರನ್ನು ಕೂಡ ಆ ಒಂದು ಸರ್ವೆಗೆ ಬಂದಂತ ಅಧಿಕಾರಿಗಳನ್ನ ಓಡಿಸ್ಕೊಂಡು ಹೋದಂಥದ್ದು. ಮಂಡಲಹಳ್ಳಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಭಾಗದಲ್ಲಿ ಮಂಡಲಹಳ್ಳಿಯ ಸರ್ವೆ ನಂಬರ್ 3 ಮತ್ತು 4 ಅಲ್ಲಿ ಅವರು ಅಧಿಕಾರಿಗಳು ಬಂದಾಗ ಸರ್ವೆ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಬಹಿರ್ಮಂಗಲದಲ್ಲಿ ಅವರು ಪ್ರತಿಭಟನೆಯನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು. 491 ದಿವಸಗಳು ಈಗಾಗಲೇ ಕಳೆದಿರುವಂಥದ್ದು. 490ನೇ ದಿವಸಕ್ಕೆ ಇಲ್ಲಿ ಅಧಿಕಾರಿಗಳು ಬರ್ತಾರೆ. ನಾವು ನೋಡ್ಬೋದು, ಇಲ್ಲಿ ಎಲ್ಲ ಕುರಿಗಳು ಕುರಿಗಳಿಲ್ಲಿ ಎಲ್ಲ ಕೂಡ ಕುರಿ ಮೇಯಿಸ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಈ ಒಂದು ಗ್ರಾಮ ಏನಿದೆ, ಮಂಡಲಹಳ್ಳಿ ಇರ್ಬೋದು, ಬೈರ್ಮಂಗಲ ಇರ್ಬೋದು, ಇವ್ಯಾವ ನೋಟಿಫಿಕೇಶನ್ ಆಗಿರ್ತಕ್ಕಂಥ ಗ್ರಾಮಗಳಿದಾವಲ್ಲ, ಕಂಚುಗಾರನಹಳ್ಳಿ, ಅವೆಲ್ಲವೂ ಕೂಡ ಸಮೃದ್ಧವಾಗಿರ್ತಕ್ಕಂಥ ಕೃಷಿ ಭೂಮಿ. ನೋಡಿ, ಎಲ್ಲ ಹಸುಗಳು ಯಾವ ರೀತಿ ಅವೆಲ್ಲವೂ ಕೂಡ ನೋಡ್ತಾ ಇದ್ದಾವೆ. ಅವೆಲ್ಲ ಕೂಡ ಆ ಒಂದು ಅಮಾಯಕ ಕಣ್ಣಿನಿಂದ ನೋಡ್ತಾ ಇದ್ದಾವೆ. ಯಾಕೆ ನಮ್ಮನ್ನ ಇಲ್ಲಿಂದ ಎತ್ತಂಗಡಿ ಮಾಡ್ತಾ ಇದ್ದೀರಿ ಅಂಥೇಳಿ. ಪಾಪ ಅವೆಲ್ಲ ಕೂಡ 6.5 ಲಕ್ಷ ಲೀಟರ್ ಹಾಲು ಈ ಭಾಗದಿಂದ ಉತ್ಪಾದನೆ ಆಗ್ತಕ್ಕಂಥದ್ದು. ಇಲ್ಲಿ ಎಲ್ಲ ಕೂಡ ತೆಂಗಿನ ತೋಟ ಇದೆ, ಅಡಿಕೆ ತೋಟ ಇದೆ, ಸಮೃದ್ಧವಾಗಿರ್ತಕ್ಕಂಥ ಕೃಷಿ ಭೂಮಿ ಇದೆ. ಸರ್ಕಾರ ಹೇಳ್ತದೆ ಇದನ್ನ ಬರಡು ಭೂಮಿ, ಇಲ್ಲಿ ಇರ್ತಕ್ಕಂಥವ್ರು ಯಾರು ರೈತರಿಲ್ಲ ಅಂತ ಹೇಳ್ತಾರೆ. ಅದು ಹೆಂಗೆ ಅವರಿಗೆ ಅದು ಹೇಳೋದಕ್ಕೆ ಮಾತು ಬರ್ತದೆಯೋ, ಹೆಂಗೆ ಬಾಯಿ ಬರ್ತದೆಯೋ ಭಗವಂತನಿಗೆ ಗೊತ್ತು. ಅವ್ರಿಗೆ ಕಾಣಿಸ್ತಾ ಇಲ್ವಾ? ರೈತರೆಲ್ಲರೂ ಕೂಡ ಹೇಳ್ತಾರೆ, ಕಣ್ಣಿಗೇನಾದ್ರೂ ಪೊರೆಗೆರೆ ಬಂದಿದ್ಯಾ ನೋಡಿ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.